ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11ನ 95ನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಪಿಸೋಡ್ ಮಾತ್ರ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ಬಿಗ್ ಬಾಸ್ ಚರಿತ್ರೆಲೆಯ ಮೊದಲ ಬಾರಿಗೆ ಒಂದು ಫ್ಯಾಮಿಲಿ ಟಾಸ್ಕಲ್ಲಿ ಇಡೀ ಕುಟುಂಬವನ್ನೇ ಬಿಗ್ ಬಾಸ್ ಮನೆ ಕರೆ ತಂದಿರುವಂತಹ ಫಸ್ಟ್ ಬಿಗ್ ಬಾಸ್ ಸೀಸನ್ 11 ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಯಾವ ಸೀಸನಲ್ಲೂ ಕೂಡ ಅದು ಯಾವ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು, ಯಾವ ಭಾಷೆಯಲ್ಲಾಗಿರ್ಬೋದು, ಯಾವತ್ತೂ ಕೂಡ ಇಷ್ಟೊಂದು ಕುಟುಂಬ ಸದಸ್ಯರನ್ನು ಬಿಗ್ ಬಾಸ್ ಮನೆಗೆ ಕರೆತಂದಿರಲಿಲ್ಲ. ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ಮೊದಲ ಬಾರಿಗೆ ಅಷ್ಟು ಫ್ಯಾಮಿಲಿ ಮೆಂಬರ್ಸನ್ನು ಕರೆತಂದಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು. ನಿಜವಾಗ್ಲೂ ಬಿಗ್ ಬಾಸ್ ಒಂದು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಧನರಾಜ್ ಅವರ ಕುಟುಂಬ, ಇಡೀ ಕುಟುಂಬ ಬಿಗ್ ಬಾಸ್ ಮನೆಗೆ ಬಂದು ಆ ಹುಲಿ ಡ್ಯಾನ್ಸ್ ಮಾಡಿದ್ದಿದೆಯಲ್ಲ, ಸೂಪರ್ ಡೂಪರು ಸೂಪರ್ ಆಗಿತ್ತು. ಓಕೆ, ಎಪಿಸೋಡಿಗೆ ಬರೋಣ. ಎಪಿಸೋಡಿಗೆ ಬಂದರೆ ನಿಮ್ಮೆಲ್ಲರಿಗೂ ಗೊತ್ತು ಕ್ಯಾಪ್ಟನ್ಸಿ ಓಟಕ್ಕೆ ಗೇಮ್ ಇರುತ್ತೆ. ಕ್ಯಾಪ್ಟನ್ಸಿ ಓಟಕ್ಕೆ ಗೇಮು ಯಾರ್ಯಾರಪ್ಪ ಇದರಲ್ಲಿ ಗೇಮ್ನ ಆಡ್ತಾರೆ ಅಂತ ನೋಡೋದಾದರೆ ಉಗ್ರಂ ಮಂಜು, ಗೌತಮಿ ಮತ್ತು ನಮ್ಮ ಮೋಕ್ಷಿತ, ಈ 3 ಜನ ಕ್ಯಾಪ್ಟನ್ಸಿ ಗೇಮ್ ಆಡ್ತಾರೆ. ಕ್ಯಾಪ್ಟನ್ಸಿ ಗೇಮಲ್ಲಿ ಏನು ಗೊತ್ತಾ, ಮೋಕ್ಷಿತ ಸೋತಿರ್ಬೋದು, ಬಟ್ ಹಂಗಂತೇಳ್ಬಿಟ್ಟು ಮೋಕ್ಷಿತ ಗೇಮ್ ಆಡಿಲ್ಲ ಅಂತಲ್ಲ, ಸೂಪರ್ ಡೂಪರಾಗಿ ಗೇಮ್ ಆಡಿದ್ದಾರೆ. ಗೇಮು ಅಂದಮೇಲೆ ಸೋಲು ಗೆಲುವು ಇದ್ದಿದ್ದೆ. ಈ ಕ್ಯಾಪ್ಟನ್ಸಿ ಅನ್ನೋದೇನಿದೆಯಲ್ವ, ಇದೇನು ರಾಜನ ಕುರ್ಚಿ ಅಲ್ಲ, ಯಾಕೆ ಅಂದರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಕ್ಯಾಪ್ಟನ್ಸಿ ವಿನ್ ಆಗದಂತಹ ಕಂಟೆಸ್ಟೆಂಟ್ಗಳು ಕಪ್ ಗೆದ್ದಿರೋದು ತುಂಬ ಜನ ನಾವು ನೋಡಿದ್ದೀವಿ, ಅದು ಮೆನಿ ಲ್ಯಾಂಗ್ವೇಜಲ್ಲಿ. ಹೋದ ಸೀಸನ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 10ನಲ್ಲಿ ನಮ್ಮ ಸಂಗೀತ ಅವರು ಎಂಡಲ್ ಕ್ಯಾಪ್ಟನ್ ಆದರು. ನಮ್ಮ ದ್ರೋಣ್ ಪ್ರತಾಪ್ ಅವರು ಕ್ಯಾಪ್ಟನ್ನೇ ಆಗಲಿಲ್ಲ. ಅವರು ಫೈನಲ್ 2 ಬರಲಿಲ್ಲ, ರನ್ನರ್ ಅಪ್ ಆಗಲಿಲ್ವಾ? ಈ ಥರ ತುಂಬ ಉದಾಹರಣೆಗಳಿದ್ದಾವೆ. ಅದಲ್ಲದೆ ನಾನು ಕ್ಯಾಪ್ಟನ್ಸಿ ಅನ್ನೋದನ್ನು ನನ್ನ ಪ್ರಕಾರ ನಾನು ಹೆಂಗೆ ನೋಡ್ತೀನಿ ಗೊತ್ತಾ, ಕ್ಯಾಪ್ಟನ್ಸಿ ಅನ್ನೋದು ಆ ಮನೆನ ನಿರ್ವಹಣೆ ಮಾಡೋದು, ಅದು ಒಂದು ಹ್ಯುಮಿನಿಟಿ. ಒಂದು ಹ್ಯುಮಿನಿಟಿ ಸಿಗುತ್ತೆ, ಒಂದು ಮಿಕ್ಸ್ ಸೇವ್ ಆಗ್ತಾರೆ. ಓಕೆನಾ? ಅದನ್ನು ಎಲ್ಲರೂ ಪ್ರಯತ್ನ ಪಡ್ತಾರೆ. ಯಾಕೆ ಚೈತ್ರ ಕುಂದಾಪುರ ಅವರು ಎಷ್ಟು ಸರಿ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಿಲ್ಲ, ಅವರು ವಿನ್ ಆಗಿದ್ದಾರಾ? ಇಲ್ಲ. ನಾನು ಹೇಳೋದೆಷ್ಟು ಏನು ಅಂತಂದರೆ, ಚೈತ್ರ ಕುಂದಾಪುರ ಆಗಲಿ, ಮೋಕ್ಷಿತ ಆಗಲಿ, ಅವ್ರು ಕ್ಯಾಪ್ಟನ್ಸಿ ವಿನ್ ಆಗಲಿಲ್ಲ ಅಂದ ಮಟ್ಟಿಗೆ ಅವರು ಬಿಗ್ ಬಾಸಲ್ಲಿ ವಿನ್ ಆಗೋದೇ ಇಲ್ಲ ಅಂತೇನಲ್ಲ. ಕ್ಯಾಪ್ಟನ್ಸಿ ಅದೊಂದು ಟಾಸ್ಕು, ಅದರಲ್ಲಿ ವಿನ್ ಆದರೆ ಕ್ಯಾಪ್ಟನ್ ಆಗ್ತಾರೆ, ಒಂದು ಇಮ್ಯುನಿಟಿ ಸಿಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಅಲ್ಲ. ಕ್ಯಾಪ್ಟನ್ಸಿನೇ ಆಗದಿದ್ದವರು ಕಪ್ ಗೆದ್ದಿರೋದು ಎಷ್ಟೋ ಲ್ಯಾಂಗ್ವೇಜ್ಗಳಲ್ಲಿ ನಾನು ನೋಡಿದ್ದೀನಿ. ಓಕೆನಾ? ಮೋಕ್ಷಿತ ಸೂಪರ್ ಡೂಪರಾಗಿ ಗೇಮ್ ಮಾಡಿದ್ದಾರೆ. ಸ್ವಲ್ಪ ಏನು ಗೊತ್ತಾ, ಗೌತಮಿ ಮತ್ತು ಉಗ್ರಂ ಮಂಜು ಆ ಕೋಆರ್ಡಿನೇಟು, ಆ ಸ್ಪೀಡು, ಒಂದು ಸ್ವಲ್ಪ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಅವರು ವಿನ್ ಆಗಿದ್ದಾರೆ. ಇದೇನು ದೊಡ್ಡ ವಿಷಯ ಅಲ್ಲ. ಆಮೇಲೆ ಮೋಕ್ಷಿತ ಕ್ಯಾಪ್ಟನ್ಸಿನ ಅವರು ಟ್ರೈ ಮಾಡಿದ್ರು ಕೂಡ ಅವ್ರು ವಿನ್ ಆಗ್ತಾ ಇಲ್ಲ ಅಂತಂದರೆ ಅದರ ಅರ್ಥ ಅವ್ರು ಗೇಮ್ ಆಡ್ತಿಲ್ಲ, ಅವ್ರು ಗೇಮ್ ಆಡೋಕ್ಕೆ ಬರ್ತಿಲ್ಲ ಅಂತಲ್ಲ. ಸೋಲು ಗೆಲುವು ಅದು ಎರಡೂ ಇರುತ್ತೆ. ಯಾರಾದರೂ ಒಬ್ರು ಗೆದ್ದಿದ್ದಾರೆ ಅಂದರೆ ವಿಶ್ ಮಾಡೋಣ. ಅಷ್ಟು ಬಿಟ್ಟರೆ ಮೋಕ್ಷಿತನಿಗೆ ಗೇಮೇ ಆಡೋಕ್ಕೆ ಬರಲ್ಲ ಅಂತ ಡಿಸೈಡ್ ಮಾಡಬೇಡಿ. ಏಕೆಂದರೆ ಮೋಕ್ಷಿತ ಅವರ ಒಂದು 100% ಅವ್ರು ಕೊಡ್ತಿದ್ದಾರೆ, ಅಷ್ಟಕ್ಕೆ ಡಿಸೈಡ್ ಮಾಡೋಕ್ಕೋಗ್ಬೇಡಿ. ಏಕೆ ಅಂತಂದರೆ ಗೇಮ್ ಮತ್ತು ವ್ಯಕ್ತಿತ್ವ ಇವೆರಡುಗಳ ಆಟನೇ ಬಿಗ್ ಬಾಸ್ ಮನೆ ಅಂತ ಹೇಳ್ತೀನಿ. ಆಮೇಲೆ ನಮ್ಮ ಮೋಕ್ಷಿತ ಅವರ ತಾಯಿ, ಉಗ್ರಂ ಮಂಜು ಅವರ ತಂದೆ, ಅದೇ ರೀತಿ ಗೌತಮಿಯರ ಹಸ್ಬೆಂಡು, ಈ 3 ಜನ ಮತ್ತೆ ಬಿಗ್ ಬಾಸ್ ಮನೆಗೆ ವಿದಾಯ ಹೇಳಿ ಹೋಗುವಂತಹ ಟೈಮು 3 ಜನ ಕೂಡ ಎಲ್ಲರಿಗೂ ವಿಶ್ ಮಾಡ್ತಾರೆ, ಚೆನ್ನಾಗಿ ಗೇಮ್ ಆಡಿ ಅಂತ ಹೇಳ್ತಾರೆ. ಗೇಮ್ ಆಡಿ ಅಂತೇಳಿ ಅದರಲ್ಲೂ ನಮ್ಮ ಗೌತಮಿಯವರ ಹಸ್ಬೆಂಡು ಗೌತಮಿಗೆ ತುಂಬ ಚೆನ್ನಾಗಿ ಹೇಳ್ತಾರೆ, ನೀನು ಸ್ವಲ್ಪ ದೂರ ಇರು, ನಿನ್ನ ಪಾಡಿಗೆ ನೀನು ಗೇಮ್ ಆಡು ಅಂತಾರೆ. ಅದಲ್ಲದೆ ಅವರು ಮಾತು ಹೇಳಿದ್ದಾರೆ, ಉಗ್ರಂ ಮಂಜು ಅವರು ಗೌತಮಿಯಿಂದನೇ ಇಲ್ಲಿ ತನಕ ಬಂದಿರೋದು ಅನ್ನೋದನ್ನು ಒಂದು ಮೆನ್ಷನ್ ಮಾಡಿದ್ದಾರೆ. ನಿನ್ನಿಂದನೇ ಅವ್ರು ಇಲ್ಲಿ ತನಕ ಬಂದಿದ್ದಾರೆ ಅಂತ. ಅಭಿ ಅವರೇ ಆ ಮಾತನ್ನು ನೀವು ಹೆಂಗೆ ಹೇಳಿದ್ರೋ ಗೊತ್ತಿಲ್ಲ, ಬಟ್ ಉಗ್ರಂ ಮಂಜು ತುಂಬ ಕೇಪೇಬಲ್ ಇರುವಂತಹ ಕಂಟೆಸ್ಟೆಂಟು, ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ. ಆ ಮನುಷ್ಯ ಸ್ಟಾರ್ಟಲ್ಲಿ ಇದ್ದಂಗೆ ಗೇಮ್ ಆಡೋದಾಗಿದ್ದರೆ ಅದು ನೆಕ್ಸ್ಟ್ ಲೆವೆಲಲ್ಲ ಇರೋದು ಈ ಟೈಮಲ್ಲಿ. ಬಟ್ ಯಾಕೋ ಅವರು ತುಂಬ ವೀಕ್ ಆಗಿಬಿಟ್ರು. ನಾನು ಈಗಲೂ ಹೇಳ್ತೀನಿ ಉಗ್ರಂ ಮಂಜು ಅವರಿಗೆ, ಅದು ನಮ್ದಲ್ಲ ಅಂದಮೇಲೆ ಉಗ್ರಂ ಮಂಜು ಅವರೇ ಯೂಟರ್ನ್ ತಗೊಂಡು ನಿಮ್ಗೆ ಗೇಮ್ ಆಡೋದು ನೋಡ್ಕೊಳ್ಳಿ. ಅವ್ರ ಪಾಡಿಗೆ ಅವ್ರು ಗೇಮ್ ಆಡ್ತಾರೆ, ಮತ್ತೆ ನೀವು ಅವ್ರು ಹೋದ್ಮೇಲೆ ಮತ್ತೆ ಗೌತಮಿ ಹತ್ರ ಕುತ್ಕೊಂಡು ಅದೇ ಮಾತಾಡ್ತಾ ಇರ್ತೀರ. ನೀವು ಯಾಕೆ ಅಷ್ಟು ಅಟ್ಯಾಚ್ಮೆಂಟ್ ಆಗ್ತಾ ಇದ್ದೀರಾ? ಬೇಡ, ನಿಮ್ಮ ತಂಗಿ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಗೇಮ್ ನೀವು ಆಡಿ ಅಂತೀನಿ. ಹೋಗ್ತಾರೆ ಅವ್ರ ಪೇರೆಂಟ್ಸು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ. ಅದಾದ ನಂತರ ಬೆಳಿಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಧನರಾಜ್ ಅವ್ರ ಫ್ಯಾಮಿಲಿ ಬರುತ್ತೆ. ಧನರಾಜ್ ಅವ್ರ ಫ್ಯಾಮಿಲಿ ಒಂದು ಕೂಡು ಕುಟುಂಬ ಅದು.
ಅಣ್ಣ ತಮ್ಮ ಅಕ್ಕ ಭಾವ ಆಯಿತಾ, ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು, ಅದೊಂದು ದೊಡ್ಡ ಕುಟುಂಬ. ಆ ದೊಡ್ಡ ಕುಟುಂಬ ಆಯಿತಾ ಬಿಗ್ ಬಾಸ್ ಮನೆಯೊಳಗಡೆ ಬಂದಾಗ ಆ ಒಂದು ಹ್ಯಾಪಿನೆಸ್ ಇದೆಯಲ್ಲ ಧನರಾಜ್ ಅವ್ರದ್ದು. ನನ್ನ ಕುಟುಂಬನ ಬಿಗ್ ಬಾಸ್ ಮನೆಗೆ ಕರೆಸಿದ್ರು ಬಿಗ್ ಬಾಸ್, ಥ್ಯಾಂಕ್ ಯು ಬಿಗ್ ಬಾಸ್ ಅನ್ನೋದಿರ್ಬೋದು, ಅವರ ಹುಲಿ ಡ್ಯಾನ್ಸ್ ಮಾಡಿದ್ದಿರ್ಬೋದು, ಅದೆಲ್ಲವೂ ಕೂಡ ಸೂಪರ್ ಡೂಪರ್ ಆಗಿತ್ತು, ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಅದಲ್ಲದೆ ಅವರ ಮುದ್ದಾದ ಮಗು ಬಂದಿದ್ದು ಆಯಿತಾ, ಅವ್ರ ವೈಫ್ ಬಂದಿದ್ದು, ತಮಾಷೆ ಮಾಡಿದ್ದು ಆಯಿತಾ, ಕಾಲು ಎಳೆದಿದ್ದು, ಆಮೇಲೆ ನಮ್ಮ ತ್ರಿವಿಕ್ರಮ್ ಅವರು ನಿಮಗೆ ಗೊತ್ತಿಲ್ವಾ, ಹಾಗೆ ಏನು ಕೆಲವೊಂದು ವಿಷಯಗಳನ್ನ ಫನ್ ತ್ರಿವಿಕ್ರಮ್ ಅವರೇ ನಮಗೆ ಬೇಕಾಗಿರೋ ತ್ರಿವಿಕ್ರಮ್ ಇದು, ಅಂದರೆ ಫನ್ ಮಾಡ್ಕೊಂಡಿರೋ ತ್ರಿವಿಕ್ರಮ್ ಅವ್ರನ್ನ ನಾವು ತುಂಬ ಇಷ್ಟಪಡ್ತೀವಿ. ಯಾಕೆಂದರೆ ತ್ರಿವಿಕ್ರಮ್ ಅಂದ ತಕ್ಷಣ ಭವ್ಯ, ಭವ್ಯ ಅಂದ ತಕ್ಷಣ ತ್ರಿವಿಕ್ರಮ್ ಅಂತ ಇದೆಯಲ್ಲ, ಅದನ್ನು ನೀವು ಚೇಂಜ್ ಮಾಡಬೇಕು ತ್ರಿವಿಕ್ರಮ್ ಅವರೇ, ಅದನ್ನು ಚೇಂಜ್ ಮಾಡಿ ಬಿಡಿ, ಅದು ಬೇಡ. ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಲ್ವಾ, ಅವರಿಗೋಸ್ಕರ ಗೇಮ್ ಮಾಡಿ. ಯಾಕೆಂದರೆ ಆ ತಾಯಿಯ ಶ್ರಮಕ್ಕೆ ಆಯಿತಾ ನೀವು ಒಂದು ನಿಮ್ಮ ಕಡೆಯಿಂದ ಅದೊಂದು ಕಾಂಟ್ರಿಬ್ಯೂಟ್ ಇರಲಿ, ಅವ್ರು ಹೇಳಿದ್ದಾರೆ ನಿಮ್ಮಮ್ಮ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ತ್ರಿವಿಕ್ರಮ್ ಅವ್ರಿಗೆ ಗೇಮ್ ಮಾಡಿ. ಏಕೆಂದರೆ ತ್ರಿವಿಕ್ರಮ್ ಹೇಗೆ ಅಂದರೆ ಹಿಂಗೆ ಒಂದು ಬಡತನ ಕುಟುಂಬದಿಂದ ಬಂದಿರೋ ಹುಡುಗ, ತನ್ನ ತಾಯಿ ಆಯಿತಾ ನನ್ನ ಮಗ ಹೇಗಾದರೂ ಆಯಿತಾ ಲೈಫಲ್ಲಿ ಸೆಟ್ಲಾಗಲಿ, ಏನಾದರೂ ಒಂದು ಜೀವನದಲ್ಲಿ ಅಚೀವ್ ಮಾಡಲಿ ಅಂತೇಳಿ ಹಗಲು ರಾತ್ರಿ ದೇವರುಗಳನ್ನ ಮೊರೆ ಹೋಗ್ತಾ ಇದ್ದಾರೆ. ಅದನ್ನು ನಾನು ಕಣ್ಣಾರೆ ನೋಡಿದೆ. ತುಂಬ ದೈವ ಭಕ್ತಿ ಇರುವಂತಹ ತಾಯಿ, ನನ್ನ ಮಕ್ಕಳಿಗೆ ಒಳ್ಳೇದಾದರೆ ಸಾಕಪ್ಪ ಅಂತ ಹಗಲು ರಾತ್ರಿ ಬೇಡ್ತಿರುವ ತಾಯಿ. ಆ ತಾಯಿಗೆ ಆಯಿತಾ ನಿಮ್ಮ ಕಡೆಯಿಂದ ಆಯಿತಾ ಈ ವಿನ್ ಅನ್ನೋದನ್ನು ಕೊಡಿ ಆಯಿತಾ, ಬಿಡಿ ಅದನ್ನು. ಅಂದರೆ ಆ ಒಂದು ಏನು ಭವ್ಯಗೌಡ ತ್ರಿವಿಕ್ರಮ್ ಅನ್ನೋದೊಂದು ಇದೆಯಲ್ಲ, ಇರಲಿ ಫ್ರೆಂಡ್ಶಿಪ್ ಇರಲಿ, ನಾನು ಫ್ರೆಂಡ್ಶಿಪ್ ಬೇಡ ಅಂತಲೇ ಹೇಳ್ತಾ ಇಲ್ಲ. ಆ ಫ್ರೆಂಡ್ಶಿಪ್ ಅನ್ನೋದು ನಿಮ್ಮ ವಿನ್ನಿಂಗಿಗೆ ಅದು ಮೂಲ ಆಗಬಾರ್ದು, ನಿಮ್ಮ ವಿನ್ನಿಂಗಿಗೆ ಆಯಿತಾ ಅದಲ್ಲಿ ಒಂದು ಅಡೆತಡೆ ಆಗಬಾರ್ದು ಅನ್ನೋದನ್ನು ನಾನು ಹೇಳ್ತೀನಿ. ಯಾಕೆಂದರೆ ತ್ರಿವಿಕ್ರಮ್ ಅವರು ಇವಾಗ ನೋಡಿ ಈ ಫ್ಯಾಮಿಲಿ ವೀಕಲ್ಲಿ ಎಷ್ಟು ಫನ್ ಮಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದ್ದಾರೆ, ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಡ್ಯಾನ್ಸ್ ಮಾಡಿದರು ಆಯಿತಾ, ಆಮೇಲೆ ನಮ್ಮ ಮೋಕ್ಷಿತಾ ಅವರು ಹಾಡು ಹೇಳಿದರು, ಮೋಕ್ಷಿತಾ ಹನುಮಂತು ಅದು ಅದೇ ಮನಸ್ಸು ಎಲ್ಲೋ ಅದೊಂದು ಹಾಡು ಹೇಳಿದರು ಆಯಿತಾ, ತುಂಬ ಚೆನ್ನಾಗಿ ಹಾಡು ಹೇಳಿದ್ರು. ಮೋಕ್ಷಿತನಿಗೆ ತುಂಬ ಹಾಡು ಹೇಳೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಹಾಡು ಹೇಳೋದನ್ನೇ ತೋರಿಸಲ್ಲ ಬಿಗ್ ಬಾಸ್. ಪ್ಲೀಸ್ ಮೋಕ್ಷಿತಾ ಹಾಡು ಹೇಳೋದನ್ನು ತೋರಿಸಿ ಬಿಗ್ ಬಾಸ್, ಯಾಕೆ ತೋರಿಸಲ್ಲ ನೀವು, ಯಾಕೆ ಪಾರ್ಶಾಲಿಟಿ ಮಾಡ್ತಾ ಇದ್ದೀರಾ? ಮೋಕ್ಷಿತನ ಕೆಲವೊಂದು ಒಳ್ಳೊಳ್ಳೆ ಕ್ಲಿಪ್ಪಿಂಗ್ಸನ್ನ ನೀವು ತೋರಿಸೋದೇ ಇಲ್ಲ. ಆದರೆ ನಮ್ಮ ಮೋಕ್ಷಿತಾ ಫ್ಯಾನ್ಸ್ ಇದ್ದಾರಲ್ಲ, ಅವರು ವೆರಿ ಸ್ಟ್ರಾಂಗ್ ಆಗಿ ಅಬ್ಸರ್ವ್ ಮಾಡಿ ಅದು ಎಲ್ಲಿದ್ರೂ ಒಂದು 2-3 ಮಿನಿಟ್ಸ್ ಆಗಲಿ ಆಯಿತಾ, 2-3 ಸೆಕೆಂಡ್ ಆಗಲಿ ಆ ವಿಡಿಯೋನ ತೆಗೆದ್ಬಿಡ್ತಾರೆ, ತೆಗೆದು ಹಾಕ್ತಾರೆ, ನೋಡೋಕ್ಕೆ ಖುಷಿ ಆಗುತ್ತೆ. ಅದನ್ನೇ ಹೇಳೋದು ಫ್ಯಾನ್ಸ್ ಅಂದರೆ ರಿಯಲ್ ಫ್ಯಾನ್ಸ್ಗಳಿಗೆ ಅವ್ರು ಯಾವುದನ್ನು ಮಿಸ್ ಮಾಡಲ್ಲ ಅನ್ನೋದು. ಅದಕ್ಕೇ ಓಕೆ, ಅದಾದ ನಂತರ ಆಯಿತಾ ನಮ್ಮ ಧನರಾಜ್ ಅವ್ರದ್ದು ಫ್ಯಾಮಿಲಿ ಆಚೆ ಹೋಗ್ತಾರೆ. ಅದಲ್ಲದೆ ಮಗು ವೈಫು ಅವರು ಕೂಡ ಹೊರಗಡೆ ಹೋಗ್ತಾರೆ. ಅವಾಗ ನನಗೆ ಧನರಾಜ್ ಅವರು ಆ ಬಾಗಿಲ ಹತ್ರ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದು ತುಂಬ ಇಷ್ಟ ಇತ್ತು. ಈ ಜಾಗದಲ್ಲಿ ನಾನು ಏನು ಅಂದ್ಕೊಳ್ತೀನಿ ಅದಾಗುತ್ತೆ ಗೊತ್ತಾ, ಈ ಜಾಗದಲ್ಲಿ ನಿನ್ನೊಂದು ಮಗು ಬೇಕು, ಈ ವರ್ಷದಲ್ಲಿ 2025ರಲ್ಲಿ ನಿನ್ನೊಂದು ಮಗು ಬೇಕು ಆಯಿತಾ, ಓಕೆ ನೀನು ರೆಡಿ ಅದೆಲ್ಲ ಅಂದಿದ್ದಲ್ಲ. ಇಟ್ಸ್ ಸೊ ನೈಸ್, ಓಕೆ ಚೆನ್ನಾಗಿತ್ತು. ಅಂದರೆ ಫನ್ ಅಂತ ಹೇಳಲ್ಲ, ಅಂದರೆ ಅದೊಂದು ಶೇರ್ ಮಾಡ್ಕೊಳ್ಳೋದಿದೆಯಲ್ಲ ವೈಫ್ ಹತ್ರ, ಅದು ತುಂಬ ಖುಷಿ ಆಯಿತು. ಅದಲ್ಲದೆ ನಮ್ಮ ಚೈತ್ರ ಕುಂದಾಪುರ ಅವರ ಮದರು ಕಾಲ್ ಮಾಡ್ತಾರೆ, ಹಸು ಕರು ಹಾಕಿದೆ ಅನ್ನೋದು, ಆಮೇಲೆ ನಾನು ಬರಲ್ಲ ಅನ್ನೋದು ಆಯಿತಾ, ನಮ್ಮ ಪ್ರ್ಯಾಂಕ್ ಥರ. ಆಮೇಲೆ ಅವರು ಕೂಡ ಬರ್ತಾರೆ, ತಾಯಿ ಮತ್ತು ತಂಗಿ ಬರ್ತಾರೆ, ಅವರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅದಲ್ಲದೆ ನೀವು ನಮ್ಮ ಮಗಳಿಗೆ ಕಳಪೆ ಕೊಡ್ತಾ ಇರ್ಬೋದು, ಆದರೆ ನಮ್ಮ ಮನೆಗೆ ನಮ್ಮ ಮಗಳು ಉತ್ತಮ ಅಂತ ಹೇಳ್ತಾರೆ. ಅದು ನನಗೊಂದು ಗ್ರೇಟ್ ಫೀಲ್ ಆಯಿತು. ಯಾಕೆಂದರೆ ಯಾವುದೇ ತಾಯಿ ತಂದೆಗಾಗಲಿ ತಮ್ಮ ಮಕ್ಕಳೇ ಬೆಸ್ಟು. ಯಾಕೆಂದರೆ ಅವ್ರ ಮಕ್ಕಳು ಅವ್ರಿಗೆ ಬೆಸ್ಟು, ಯಾರು ಏನೇ ಹೇಳ್ಬೋದು ಆಯಿತಾ, ಅವ್ರ ಮಕ್ಕಳು ಅವ್ರಿಗೆ ಬೆಸ್ಟ್ ಅಂತೇಳಿ ಆ ಮೆಡಲ್ ಹಾಕಿದ್ದಿರ್ಬೋದು. ಆಮೇಲೆ ಚೈತ್ರ ಕುಂದಾಪುರ ಅವರು ಒಂದು ಮಾತು ಹೇಳ್ತಾರೆ, ತಂದೆ ಆದವರು ಆಯಿತಾ ಜವಾಬ್ದಾರಿಗಳನ್ನ ತಗೊಳ್ಳಿಲ್ಲ ಅಂತಂದರೆ ಮಕ್ಕಳಾದವರು ಎಷ್ಟು ಕಷ್ಟಪಡಬೇಕಾಗುತ್ತೆ, ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದನ್ನು ಹೇಳ್ತಾರೆ. ಹೌದು, ಇದನ್ನು ನಾನು ಕೂಡ ಅನುಭವಿಸಿದ್ದೀನಿ. ಅದಲ್ಲದೆ ಚೈತ್ರ ಕುಂದಾಪುರ ಅವ್ರು ಇನ್ನೊಂದು ಮಾತಾಡ್ತಾರೆ, ಸತ್ತರೆ ಅಪ್ಪ ಅಮ್ಮ ಸತ್ತರೆ ಕೊಳ್ಳಿಡೋಕ್ಕೂ ಇವ್ರ ಮೇಲೆ ಒಂದು ಗಂಡು ಮಗು ಇಲ್ಲ ಅಂತ ಮಾತಾಡ್ತಾ ಇದ್ರು, ಅದು ತುಂಬ ನೋವಾಗ್ತಾ ಇತ್ತು ಅಂತಾರೆ. ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ಯಾಕೆ ಈ ಭೇದ ಭಾವಗಳು ಇದೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಸಮಾಜದಲ್ಲಿ ಇವೆಲ್ಲವೂ ಕೂಡ ಬದಲಾಗಬೇಕು. ಇಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ, ಎಲ್ಲರೂ ಕೂಡ ಮಕ್ಕಳೇ. ಇಲ್ಲಿ ಆಚಾರ ವಿಚಾರಗಳ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಆಯಿತಾ ಪ್ರೀತಿ ಅಂತ ಬಂದಾಗ ಆಯಿತಾ ಇಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಭೇದ ಭಾವ ಇಲ್ಲ. ಗಂಡು ಮಗುವಿಗಿಂತ ಹೆಣ್ಣು ಮಗಳು ಯಾವುದರಲ್ಲೂ ಕಮ್ಮಿ ಇಲ್ಲ. ಎಲ್ಲವನ್ನು ಸಾಧನೆ ಮಾಡಿ ತೋರಿಸುವಂತಹ ಆಯಿತಾ ಶಕ್ತಿ ಮತ್ತು ವ್ಯಕ್ತಿ ಕೂಡ ಆ ಹೆಣ್ಮಗುಗಿದೆ ಅಂತ ಹೇಳ್ತೀನಿ. ಅದು ನನಗೆ ತುಂಬ ಖುಷಿಯಾಯಿತು. ಅದಲ್ಲದೆ ಅವರ ಅಮ್ಮ ಮತ್ತು ತಂಗಿ
ತುಂಬ ಮೃದು ಸ್ವಭಾವದಿಂದ ಮಾತಾಡೋದು ಇರ್ಬೋದು, ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಚೈತ್ರ ಕುಂದಾಪುರ ಅವ್ರನ್ನ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿರುವುದಕ್ಕೂ ಹೊರಗಡೆ ನೋಡಿರುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕೆ ಅಂತಂದರೆ ಚೈತ್ರ ಕುಂದಾಪುರ ಅವರು ಧೈರ್ಯ ದಿಟ್ಟ ಮಹಿಳೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಕೆಲವೊಂದು ಅಪವಾದಗಳು ತನ್ನ ಮೇಲೆ ಬಂದರೂ ಕೂಡ ಅವೆಲ್ಲವನ್ನು ಆಯಿತಾ ತಪ್ಪು ಅಂತ ಸಾಬೀತು ಮಾಡೋದ್ರಲ್ಲಿ ಯಶಸ್ಸಾಗಿದ್ದಾರೆ. ಅದಲ್ಲದೆ ನಮ್ಮ ಚೈತ್ರ ಕುಂದಾಪುರ ಅವರ ಸುತ್ತ ಆಯಿತಾ ನೂರಾರು ಜನ ಇರ್ತಾರೆ. ಯಾವಾಗಲೂ ಯಾವುದೇ ಸಭೆ ಸಮಾರಂಭಗಳಿಗೆ ಹೋದರೆ ಅಂಥ ಗೌರವ ಭರಿತವಾಗಿ ನಮ್ಮ ಚೈತ್ರ ಕುಂದಾಪುರ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ಅದನ್ನು ನಾನು ತುಂಬ ವಿಡಿಯೋಗಳನ್ನು ನೋಡಿದ್ದೀನಿ. ಆ ಒಂದು ಗತ್ತು ಗಾಂಭೀರ್ಯ ಕನ್ನಡ ಮಾತನಾಡುವುದರಲ್ಲಿ ಆಯಿತಾ ಚೈತ್ರ ಕುಂದಾಪುರ ಅವರು ಆಯಿತಾ ಎತ್ತಿದ ಕೈ ಅಂತ ಹೇಳ್ತೀನಿ. ಯಾಕೆಂದರೆ ಒಂದು ವರ್ಡನ್ನು ಕೂಡ ಇಂಗ್ಲೀಷನ್ನ ಯೂಸ್ ಮಾಡದೆ ಸ್ವಚ್ಛ ಕನ್ನಡದಲ್ಲಿ ಪದಗಳನ್ನು ಎಕ್ಕಿ ತಂದು ಮಾತನಾಡುವಂತಹ ಆಯಿತಾ ಚೈತ್ರ ಕುಂದಾಪುರ ಅವರು ಇದ್ದಾರಲ್ಲ, ಅದು ನಿಜವಾಗ್ಲೂ ಗ್ರೇಟ್ ಅಂತೀನಿ. ಯಾಕೆಂದರೆ ಕನ್ನಡ ನಾವು ಮಾತಾಡೋದು ಬೇರೆ, ಆದರೆ ಅವರು ಮಾತನಾಡುವ ಕನ್ನಡ ಇದೆಯಾ ಅಲ್ಲ, ಅದು ಹೆಂಗೆ ಗೊತ್ತಾ, ಈ ಒಂದು ಮಣಿ ಪೋಣಿಸಿದ ಹಾಗೆ ಅವರ ಕನ್ನಡದ ಅಕ್ಷರಗಳು ಮತ್ತು ಅವ್ರು ಮಾತನಾಡುವ ಪದಗಳು ಇರುತ್ತೆ. ಅಂದರೆ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಲಿಂಕ್ ಆಗಿರುತ್ತೆ. ಹಾಗಾಗಿ ನಾನು ಚೈತ್ರ ಕುಂದಾಪುರ ಅವರ ಆ ಕನ್ನಡ ಮಾತಿಗೆ ನಾನು ನಿಜವಾಗ್ಲೂ ಫ್ಯಾನ್ ಅಂತ ಹೇಳ್ತೀನಿ. ಅದಾದ ನಂತರ ಅವರೊಟ್ಟಿಗೆ ತುಂಬ ಖುಷಿಯಾಗಿರ್ತಾರೆ. ಅಲ್ಲಿರುವ ಸ್ಪರ್ಧಿಗಳು ಅಷ್ಟೇ ತುಂಬ ಖುಷಿಯಾಗಿರ್ತಾರೆ. ಅದು ನಮ್ಮ ಮೋಕ್ಷಿತ ಅವರು ಒಂದು ಆಯಿತಾ ಸ್ಯಾರಿ ಹಾಕ್ಕೊಂಡಿದ್ರು ಆಯಿತಾ, ರೆಡ್ ಅಲ್ಲದ ಅದು ಒಂದು ಮಿಕ್ಸ್ ಥರ ತುಂಬ ಚೆನ್ನಾಗಿತ್ತು ಸ್ಯಾರಿಲಂತೂ ಒಳ್ಳೆ ಮುದ್ದು ಬೊಂಬೆ ಥರ ಕಾಣ್ತಾಯಿದ್ರು. ಅದೇ ರೀತಿ ಭವ್ಯ ಕೂಡ ಸ್ಯಾರಿ ಹಾಕ್ಕೊಂಡಿದ್ರು, ತುಂಬ ಚೆನ್ನಾಗಿ ಕಾಣ್ತಿದ್ರು ಚೈತ್ರ ಕುಂದಾಪುರ ಅವರು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ನಮ್ಮ ರಜತ್ ಅವರ ಕಾಮಿಡಿ ಅದೆಲ್ಲವೂ ಕೂಡ ನನಗೆ ಇಷ್ಟ ಆಯಿತು. ಅದಾದ ನಂತರ ನಮ್ಮ ಹನುಮಂತ ಅವರ ತಂದೆ ತಾಯಿ, ಆ ಮುಗ್ಧ ತಂದೆ ತಾಯಿ ಬಿಗ್ ಬಾಸ್ ಮನೆ ಒಳಗಡೆಗೆ ಬಂದಾಗ ಅಯ್ಯೋ ಆ ಸಂತೋಷಕ್ಕೆ ಪಾರವೇ ಇಲ್ಲ. ಯಾಕೆಂದರೆ ಆ ಮುಗ್ಧತೆ ತುಂಬಿತ್ತು. ಅಂದರೆ ಹನುಮಂತನ ತಂದೆ ತಾಯಿ ಅವರಿಗೆ ಬಿಗ್ ಬಾಸ್ ಮನೆಗೆ ಬರ್ತಿದ್ದೀವಿ ಅನ್ನೋದಕ್ಕಿಂತನೂ ನಮ್ಮ ಮಗನ್ನ ನೋಡ್ತಿದ್ದೀವಿ ಅನ್ನೋ ಸಂತೋಷ ಎದ್ದು ಕಾಣಿಸ್ತಾ ಇತ್ತು. ಕೈಯಲ್ಲಿ ರೊಟ್ಟಿಯ ಬುತ್ತಿ ಹಿಡಿದು ಆಯಿತಾ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ನಿಜವಾಗ್ಲೂ ಕೂಡ ಆಯಿತಾ ಎಷ್ಟೋ ಕರ್ನಾಟಕ ಜನತೆ ಇದಲ್ವ ಯಶಸ್ಸು ಅಂದರೆ ಆಯಿತಾ ಇದು ಯಶಸ್ಸು. ಇಂಥ ಯಶಸ್ಸು ನಮ್ಮ ಬಡವ್ರ ಮಕ್ಕಳಿಗೆ ಸಿಗಬೇಕು ಅನ್ನೋದನ್ನು ಆಯಿತಾ ನೋಡಿ ಖುಷಿಪಟ್ಟರು. ಹನುಮಂತು ಅವರ ತಂದೆ ತಾಯಿನ ರಿಸೀವ್ ಮಾಡ್ಕೊಂಡಿದ್ದ ರೀತಿ ಇರ್ಬೋದು, ಅಲ್ಲಿರುವ ಕಂಟೆಸ್ಟೆಂಟ್ಗಳು ರಿಸೀವ್ ಮಾಡ್ಕೊಂಡ ರೀತಿ ಇರ್ಬೋದು, ಅದು ಎಲ್ಲವೂ ಕೂಡ ನನಗಂತೂ ಸಂತೋಷ ತಂದಿದೆ. ಇವತ್ತಿನ ರಿವ್ಯೂ ಆಯಿತಾ ಇಷ್ಟೇ. ನನ್ನ ಆಯಿತಾ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.